ಬಂಗಾಳದಾಗ ಟಿಎಂಸಿ ಗೂಂಡಾಗಳ ಗೂಂಡಾಗಿರಿ ಹೆಚ್ಚಾಗಿ ಬರೀ ಬಂಗಾಳದಾಗ ಮಂದಿಗಷ್ಟ ಅಲ್ಲ, ಬಂಗಾಳದಿಂದ ಹೊರಗಿರೋ ಮಂದಿನೂ ಕರಿಯಾಕತ್ತಾರ. ಬಿಜೆಪಿ ಗೆಲ್ಲುತ್ತ ಅನ್ನೋ ಅಂಜಿಕೆ ಮಮತಾಗ ಇಷ್ಟು ಕಾಡಾಕತ್ತೈತಿ. ಗೂರ್ಗಾಂವ್ದಾಗಿರೋ ಕೆಲಸಗಾರನ್ನೆಲ್ಲ ಹೊಳ್ಳಿ ಕರ್ಸ್ಕೊಳಕತ್ತಾರ. ರಾಜ್ಯದಿಂದ ಹೊರಗಿರೋ ಮತ ನನಗೇ ಬರ್ತಾವು ಅಂತ ಮಮತಕ್ಕ ಕನಸು ಕಾಣಕತ್ತಾರ. ಈ ಸಲದ ಬಂಗಾಳದ ಎಲೆಕ್ಷನ್ ಒಂದ್ ರೀತಿ ಹೊಸ ರೂಪ ಪಡ್ಕೊಂಡೈತಿ. ಯಾರು ಹಿಡಿತಾರ ಬಂಗಾಳದ ಚುಕ್ಕಾನಿ ಕಾದು ನೋಡ್ಬೇಕು. ಸ್ವಲ್ಪ ದಿನದಿಂದ ಹರಿಯಾಣದ ಗುರ್ಗಾಂವ್ದಾಗ ವಿಚಿತ್ರವಾದ ವಿದ್ಯಮಾನ ನಡೆಯಕತ್ತೈತಿ. ಅಲ್ಲಿನ ಮನಿ ಮಾಲೀಕರು ಆತಂಕದಾಗದಾರ, ಅವರಿಗೆ ಚಿಂತೆ ಕಾಡಕತ್ತೈತಿ. ಏನು ಕಾರಣ? ಇದ್ದಕ್ಕಿದ್ದಂಗ ಅವ್ರವ್ರ ಮನೆ ಒಳಗೆ ಕೆಲಸ ಮಾಡ್ತಿದ್ದ ಕೆಲಸಗಾರರು, ಮನೆ ಕೆಲಸದವರು ಕಾಣೆ ಆಗಕತ್ತಾರ, ಅಂದ್ರ ನಾಪತ್ತೆ ಆಗಕತ್ತಾರ. ಹೋಗ್ಲಿ ಸ್ವಿಗ್ಗಿ ಜೊಮ್ಯಾಟೊ ಇದನ್ನರೇ ಆರ್ಡರ್ ಮಾಡಿ ತಿನ್ನೋಣ ಅಂತ ಆರ್ಡರ್ ಮಾಡ್ರ ಸ್ವಿಗ್ಗಿ ಜೊಮ್ಯಾಟೊದಾಗ ಪಾರ್ಸಲ್ ತಗೊಂಡು ಬರೋ ಗಿಗ್ ಬಾಯ್ಸ್ ಅವೈಲೇಬಲ್ ಇಲ್ಲ, ಅವರು ಕಾಣಿಸ್ವಲ್ರು. ಅರ್ಬನ್ ಕಂಪನಿ ಸ್ಲಾಟ್ಗಳು ಖಾಲಿನೇ ಇಲ್ಲ. I don't know why nobody is talking about it, but Gurgaon is sitting on a major crisis right now. Our domestic helps, drivers, cleaners, suddenly ये सारे लोग गायब कहाँ हो गए हैं? भाई गुड़गांव की सारी मेट कहाँ चली गई हैं? इनको भी किसी ने कोचेला में इनवाइट कर लिया है तो मुझे भी बता दो। समझ ही नहीं आ रहा है कि क्या करूं, ऑनलाइन मेट्स भी अवेलेबल नहीं है। अगले 3 दिन तक नो स्लॉट्स अवेलेबल। What the hell? ಗುರ್ಗಾಂವ್ನ ಕಾಣೆಯಾಗಿರೋ ಈ ಕೆಲಸದವರೆಲ್ಲ ಎಲ್ಲಿ ಹೋದ್ರು? ಒಂದೇ ಸಲಕ್ಕೆ ಇಷ್ಟೆಲ್ಲ ಮಂದಿ ನಾಪತ್ತೆ ಆಗಕ್ಕೆ ಏನು ಕಾರಣ? ಕಾಣೆಯಾಗಿರೋ ಮಂದಿಗೂ ಪಶ್ಚಿಮ ಬಂಗಾಳದಾಗ ನಡೆಯಕತ್ತಿರೋ ಎಲೆಕ್ಷನ್ಗೂ ಏನು ಕಾರಣ? ಏನು ಲಿಂಕ? ಭಾಳ ಕನ್ಫ್ಯೂಸ್ ಆಗಬೇಡ್ರಿ. ಹಿಂಗೆ ಕಾಣೆ ಆಗಾಕತ್ತಿರೋ ಮಂದಿಗೆ ಮತ್ತು ಪಶ್ಚಿಮ ಬಂಗಾಳ ಎಲೆಕ್ಷನ್ಗ ನಂಟೈತಿ ಅನ್ನೋ ಮಾತುಗಳು ಕೇಳಿ ಬರಕತ್ತಾವ. ದೊಡ್ಡ ಷಡ್ಯಂತ್ರನ ಅಡಗೈತಿ ಅನ್ನೋ ಆರೋಪಗಳು ಕೇಳಿ ಬರಕತ್ತಾವ. ಓಪ್ ಇಂಡಿಯಾ ನಡೆಸಿರೋ ಒಂದು ತನಿಖೆಯ ಪ್ರಕಾರ ಗುರ್ಗಾಂವ್ನ ಕೆಲಸ ಮಾಡಾಕತ್ತಿರೋ ಆಲ್ಮೋಸ್ಟ್ ಕೆಲಸಗಾರರೆಲ್ಲ ಮುಸ್ಲಿಮ್ರು. ಅವರು ಮೂಲತಃ ಪಶ್ಚಿಮ ಬಂಗಾಳದವರು. ಈ ಬಾರಿ ಪಶ್ಚಿಮ ಬಂಗಾಳದ ಎಲೆಕ್ಷನ್ಗೆ ವೋಟ್ ಮಾಡಾಕ ಬರಾಕಬೇಕು ಅಂತ ಬಲವಂತವಾಗಿ ಅವ್ರನ್ನ ಕರೆಸ್ಕೊಂಡರು ಅನ್ನೋ ಆರೋಪ, ರೋಚಕ ಆರೋಪ ಹೊರಗೆ ಬಿದ್ದೈತಿ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬಿಸಿ ಹೆಂಗಿತ್ತಂದ್ರೆ ಟ್ರೈನ್ಗಳು ತುಂಬಿ ಹೊಂಟಿದ್ದು. ದೇಶದ ಮೂಲೆ ಮೂಲೆಯಿಂದ ವೆಸ್ಟ್ ಬೆಂಗಾಲ್ನ ಜನ ವೋಟ್ ಹಾಕಕ್ಕೆ ಅಲ್ಲಿ ಹೊಂಟಿದ್ರು. ಒಂದು ಫುಲ್ ರೋಡ್ ತುಂಬಾನು ಬರೀ ಮುಸ್ಲಿಮ್ರೇ ಇದ್ರು. ಅವರನ್ನ TMC ಅವರು ಫೋನ್ ಮಾಡಿ ಕರ್ಸಾಕತ್ತಾರನ್ನೋ ಆರೋಪ ಇತ್ತು. ಅದೇ ರೀತಿ ಹಿಂದೂಗಳು ಕೂಡ ತಾವೇ ಸ್ವತಃ ತಮ್ಮ ಮುತುವರ್ಜಿ ವಹಿಸಿ ವೋಟ್ ಮಾಡಬೇಕು, BJPನ ತರಬೇಕು ಅಂತ ಹೊಂಟಿದ್ರು. BJP ಅವರು ಕೂಡ ವೆಸ್ಟ್ ಬೆಂಗಾಲ್ಗೆ ಹೋಗೋರಿಗೆ ಟ್ರೈನ್ ವ್ಯವಸ್ಥೆಯನ್ನ ಮಾಡಿ ಅವ್ರು ವೋಟ್ ಹಾಕ್ಲಿ, ತಮ್ಮ ಹಕ್ಕನ್ನು ಚಲಾಯಿಸ್ಲಿ ಅಂತ ಕಳ್ಸಾಕತ್ತಿದ್ರು. ಗೂರ್ಗಾಂವ್ದಾಗ ಕೆಲಸ ಬಿಟ್ಟು ಹೋಗಿರೋ ಕೆಲಸದವ್ರು ಹೇಳೋ ಪ್ರಕಾರ TMC ಅಂದ್ರೆ ತೃಣಮೂಲ ಕಾಂಗ್ರೆಸ್, ಮಮತಾ ದೀದಿಯ ಪಕ್ಷ ಏನೈತಲ್ಲ ಅದರ ಗೂಂಡಾಗಳು ಕಾಲ್ ಮಾಡಿ ಬಂದು ವೋಟ್ ಹಾಕಲೇಬೇಕು ಅಂತ ಬೆದರ್ಸಾಕತ್ತಾರಂತ. ಒಂದು ವೇಳೆ ಈ ಸಲ ವೋಟ್ ಮಾಡಿಲ್ಲ ಅಂದ್ರೆ ಮನೆ ಕೆಡುತ್ತೀವಿ, ನಿಮ್ಮ ಜಮೀನನ್ನು ನಾವೇ ತಗೊಂತೀವಿ, ನಿಮಗೆ ಕೊಡೋದಿಲ್ಲ ಅಂತ ದೊಡ್ಡ ಲೆವೆಲ್ ಒಳಗೆ ಅಂಜಿಕೆ ಹಾಕಾಕತ್ತಾರಂತ್ರಿ. ಅಷ್ಟಲ್ರಿ, ಒಂದು ವೇಳೆ BJP ಅಧಿಕಾರಕ್ಕೆ ಬಂತು ಅಂದ್ರೆ NRC ಜಾರಿ ಮಾಡಿ ನಿಮ್ಮನ್ನೆಲ್ಲ ಬಾಂಗ್ಲಾದೇಶಕ್ಕೆ ಕಳಿಸಿ ಬಿಡ್ತಾರ, ಅಟ್ಟಿ ಬಿಡ್ತಾರ ಅಂತ ಭಯ ಹುಟ್ಟಿಸೋ ಕೆಲಸನೂ ಮಾಡಾಕತ್ತೈತಂತ ಈ TMC. ಗೂರ್ಗಾಂವ್ದಾಗ ಬಂಗಾಳದ ಮುಸ್ಲಿಮರಷ್ಟ ಕೆಲಸ ಮಾಡಾಕತ್ತಿಲ್ರಿ, ಹಿಂದೂಗಳು ಕೂಡ ಅಲ್ಲಿ ಕೆಲಸಕ್ಕಿದ್ದಾರ. ಅವರು ಕೂಡ ಕೆಲಸ ಬಿಟ್ಟು ಹೊಂಟಾರ. ಅವರು ಯಾರ್ದೋ ಅಂಜಿಕೆಗೆ ಹೋಗಿ ಓಟ್ ಹಾಕಬೇಕು ಅಂತ ಹೊಂಟಿಲ್ಲ, ಅವರು ಸ್ವ ಇಚ್ಛೆಯಿಂದ ಹೋಗಿ ಅಲ್ಲಿ ಓಟ್ ಹಾಕಬೇಕು, BJPನ ಗೆಲ್ಲಿಸಬೇಕು ಅಂತ ಹೊಂಟಾರ. ಇದೇ ಕೊನೆಯ ಅವಕಾಶ. ಬಂಗಾಳವನ್ನ ಬಂಗಾಳವಾಗೇ ಇಟ್ಕೋಬೇಕು, ಹಿಂದೂಗಳಿಗೆ ಅಲ್ಲಿ ಬೆಲೆ ಸಿಗಬೇಕು, ಸಂದೇಶ್ ಖಾಲಿ ಅಂತ ಪ್ರಕರಣಗಳು ರಿಪೀಟ್ ಆಗಬಾರ್ದು ಅಂದ್ರೆ ನಾವು BJPಗೆ ಓಟ್ ಹಾಕಬೇಕು, ಕೊನೆಯ ಅವಕಾಶವನ್ನ ಬಳಸ್ಕೋಬೇಕು ಅಂತ ಎಚ್ಚೆತ್ಕೊಂಡಿರೋ ಹಿಂದೂ ಹೋಗಿ ಓಟ್ ಮಾಡಾಕತ್ತಾರ. ಇವ್ರಿಗೆ ಯಾರು ಕಾಲ್ ಮಾಡಿ ಬೆದರಿಕೆ ಹಾಕೋ ಕೆಲಸ ಮಾಡಿಲ್ಲ ಅಂತ ಅವರೇ ಹೇಳಕತ್ತಾರ. ಒಟ್ನಾಗ TMC ಮತ್ತು ಮಮತಾಕ್ಕನ ಬಳಗದಾಗ ಅಂಜಿಕೆ ಚಾಲು ಆಗೈತಿ, ಒತ್ತಡ ಹೆಚ್ಚಾಗೈತಿ. SIR ಬಂದ ತಕ್ಷಣ ಗಡಗಡ ನಡಿಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಅಲ್ಲೇನೂ ಬ್ಯಾಳಿ ಬೇಯಲಿಲ್ಲ. ಅಂದ್ರೆ ಮಮತಾಕ್ಗ ಸುಪ್ರೀಂ ಕೋರ್ಟ್ ಕ್ಯಾರ್ ಏನ್ಲಿಲ್ಲ, ನ್ಯಾಯವಾಗಿ ಐತಿ ಅಂತ ಹೇಳಿದ್ರಲ್ಲ. ಈಗ ನೋಡಿದ್ರ ಬ್ಯಾರೆ ರಾಜ್ಯದಾಗ ಕೆಲಸ ಮಾಡಾಕತ್ತಿರೋ ಮಂದಿಗೆ ಫೋನ್ ಮಾಡಿ ಬರ್ರಿ ಅಂತ ಹೇಳೋದು, ಅಂಜಿಕೆ ಹಾಕೋದು, ಬರಾಕಬೇಕಂತ ಹೇಳೋದು, ಇದೆಲ್ಲ ನೋಡಿದ್ರ ಎಲ್ಲೋ ಒಂದು ಕಡೆ ಮಮತಾಕ್ಕ ಸೋಲ್ತೀನಿ ಅಂತ ಆಲ್ರೆಡಿ ಸೋಲು ಒಪ್ಕೊಂಡಂಗೆ ಕಾಣ್ತೈತಿ. ಒಟ್ನಾಗ 2026 ಏನು ಚುನಾವಣೆ ನಡೆದೈತಲ್ಲ ಬಂಗಾಳದಾಗ, ಅದು ಬ್ಯಾರೇದ ಸ್ವರೂಪ ಪಡ್ಕೊಂಡೈತಿ.
ಅದು ಬಂಗಾಳದ ಅಸ್ಮಿತೆಯ ಕಾಪಾಡೋದಕ್ಕಾಗಿ ನಡೆಯಕತ್ತೈತಿ ಅನ್ನೋ ಮಾತು ಹಿಂದೂಗಳು ಆಡಕತ್ತಾರ. ಈಗಾಗಲೇ ಎಲೆಕ್ಷನ್ ಮುಗ್ದೈತಿ, ಓಟ್ ಹಾಕಕ್ಕ ಸಾವಿರಾರು ವಿಘ್ನಗಳು ಬಂದು ಹಿಂದೂಗಳಿಂದ ಹಿಡಿದು ಎಲೆಕ್ಷನ್ ನಿಂತಿರೋ ಅಭ್ಯರ್ಥಿಗಳ ತನಕ. ಎಲೆಕ್ಷನ್ ಮುಗಿದ್ಮೇಲೆ ಅಷ್ಟೇ ಗೊತ್ತಾಗತೈತಿ ಯಾರು ಗೆಲ್ತಾರು, ಯಾರ ಕುತಂತ್ರ ಸೋಲ್ತೈತಿ ಅಂತ.